ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ಕ್ಯಾಬೇಜ್ ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ, ತೋರಿಸ್ಕೊಡ್ತೀನಿ ಇವತ್ತು ನಿಮಗೆ. ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ. ಬೆಳಗ್ಗೆ ಆಗಿದ ತಕ್ಷಣ ಬಿಸಿ ಬಿಸಿ ರೊಟ್ಟಿಗೆ ಪಲ್ಯ ಬೇಕೇ ಬೇಕಲ್ವ, ಹಾಗಾಗಿ ನಾನು ಇವತ್ತು ಕ್ಯಾಬೇಜ್ ಪಲ್ಯ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನಾನು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ, ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಅರ್ಧ ತಗೊಂಡಿದ್ದೀನಿ, ಯಾಕಂದ್ರೆ ನಾವು ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅರ್ಧ ಅಷ್ಟೇ ಮಾಡೋದು, ಭಾಳ ಏನು ಖರ್ಚಾಗಂಗಿಲ್ಲ. ನಮ್ಮ ಮನೇಲಿ ಅಡುಗೆ ಮಾಡಿದ್ದು. ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಓಕೆ ಫ್ರೆಂಡ್ಸ್, ಈಗ ನಾನು ಈ ಕ್ಯಾಬೇಜ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಾಣಲೆ ಹಚ್ಕೊಂಡಿದ್ದೀನಿ, ಒಲೆ ಹಂಚೋಣ. ಒಲೆ ಹಂಚಾದ್ಮೇಲೆ ಎಣ್ಣೆ ಹಾಕೋದು ಬೇಡ. ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ಯಾಬೇಜ್, ಇದನ್ನು ಇದಕ್ಕೆ ಹಾಕೋಣ. ಕೆಂಪಗಾಗೋವರೆಗೂ ಹುರ್ಕೊಬೇಕು, ಅಂದಾಗೆ ತಲೆ ಸಿಹಿ ಆಗೋದದು. ಓಕೆ ಗೈಸ್, ನೋಡಿ ನೀವು ಈಗ ಇದನ್ನು ಹುರ್ಕೊಂಡಿದ್ದೀನಿ ಚೆನ್ನಾಗಿ. ನಾನು ಈ ಥರ ಹುರ್ಕೊಂಡಾದ್ಮೇಲೆ ಇದನ್ನು ಇದಕ್ಕೆ ಬೇರೆ ತೆಗಿಬೇಕು, ಯಾಕಂದರೆ ಒಗ್ಗರಣೆ ಕೊಡಬೇಕಲ್ವ. ಸೊ ಕೊಡೋಣ. ಇದಕ್ಕೆ ನಾನು 1 ರಿಂದ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕ್ತೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಈಗ ಟೊಮೆಟೊ ಹಣ್ಣು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈಗ ಟೊಮೆಟೊ ಹಾಕಿದ್ದೀವಿ, ಹುರ್ಕೊಬೇಕು ಚೆನ್ನಾಗಿ. ಇದನ್ನು ಬೇಯಬೇಕು ಟೊಮೆಟೊ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಒಂದೂವರೆ ಸ್ಪೂನ್ ಖಾರ ಹಾಕ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಮನೇಲಿ ಕುದಿಸಿರೋ ಖಾರ ಅಲ್ವಾ, ಖಾರ ಜಾಸ್ತಿ ಆಯ್ತದೆ. ನಾನು ಕಡಿಮೆ ಹಾಕ್ತೀನಿ, ನಮ್ಮ ಮನೇಲಿ ಖಾರ ಭಾಳ ತಿನ್ನೋಂಗಿಲ್ಲ, ಸೊ ಕಡಿಮೆ ಹಾಕ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಈಗ ಅವಾಗಲೇ ಇಟ್ಕೊಂಡಿರೋ ಅಂಥ ಕ್ಯಾಬೇಜನ್ನ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು, ಯಾಕಂದರೆ ಖಾರ ಅರಿಶಿಣದ ಪುಡಿ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ರುಚಿನ ಹಾಕ್ಕೊಳ್ಳಿ, ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮುಂಜಾನೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಪಲ್ಯ ಇದ್ರೇ ದಿನ ಚಲೋ ಆಗೋದ್ರಿ. ಮುಂಜಾನೆ 5 ಗಂಟೆಗೆ ಎದ್ದು ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಬದಲ್ಕೊಂಡ್ರೆ ಸಂಜೆಗೆ ಬಂದು ಮತ್ತೆ ರೊಟ್ಟಿ ಮಾಡಿ ಬಿಸಿ ಬಿಸಿ ಪಲ್ಯ ಮಾಡಿ ತಿಂದು ಮಲ್ಕೊಳೋದು ನೋಡ್ರಿ. ರೊಟ್ಟಿ ಪಲ್ಯ ತಿಂದ್ರೇ ದಿನ ಚಲೋ ಆಗೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಬಂದ್ ಮಾಡಿರಿ, ಅದನ್ನು ಗ್ಯಾಸ್ನ ಬಂದ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಜೋಳದ ರೊಟ್ಟಿ ದಿನ ಮುಂಜಾನೆ ಜೋಳದ ರೊಟ್ಟಿ ಬೇಕು. ಒಲೆಯಲ್ಲಿ ಮಾಡ್ತೀವಿ ನಾವು ಜೋಳದ ರೊಟ್ಟಿ. ಮೊದಲಿಗೆ ಒಲೆ ಹಚ್ಕೊಂಡು ತೆವಿನ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಒಲೆ ಹಚ್ಚಿ ತೆವಿನ ಇಟ್ಟಿದ್ದೀನಿ. ಉರಿ ದಗ ಅಂತ ಹತ್ತಬೇಕು, ಅಂದಾಗ ರೊಟ್ಟಿ ಬೇಯುತ್ತೆ. ಈಗ ಈ ಕಡೆ ಹಿಟ್ಟು ಸಾರಿಸ್ಕೊಂಡ್ರೆ ನಾವು ಈ ಥರ ತೆಗ್ಗು ಥರ ಮಾಡಿಕೊಂಡು ನಾವಿಲ್ಲೇನು ಕಾಯಿಸಿಟ್ಟಿದ್ದೀನಿ, ನೀರು ಮರಳಿಸ್ಕೊಂಡಿದ್ದೀನಿ ನಾನು. ಜಿಗೆ ಹಾಕಬೇಕು. ಜಿಗೆ ಹಾಕಿದಷ್ಟು ರೊಟ್ಟಿ ಚಲೋ ಬರ್ತಾವ್ರಿ. ನಾನಿಲ್ಲಿ ಜಿಗೆ ಹಾಕಕತ್ತೀನಿ, ಮರಳಿಸಿರೋ ನೀರು. ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಜಿಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ.
ಜಿಗಿ ಎಷ್ಟು ಹಾಕ್ತೀವಲ್ಲ ರೊಟ್ಟಿ ಅರಿಯಂಗಿಲ್ಲ, ದೌಡನೂ ಆಗುತ್ತೆ, ಚಲೋನೂ ಬರ್ತಾವೆ ರೊಟ್ಟಿ ಮೆತ್ತಗೆ ತಿನ್ನಕ್ಕೆ ಚಲೋ ಆಗ್ತಾವ್ರಿ. ನಮ್ಮ ಕಡೆ ರೊಟ್ಟಿ ಇಲ್ಲ ಅಂದರೆ ದಿನಾನೇ ಚಲೋ ಆಗೋದಿಲ್ಲ. ಉತ್ತರ ಕರ್ನಾಟಕ ಮಂದಿ ಗೊತ್ತಲ್ರಿ ನಿಮಗೂ, ರೊಟ್ಟಿ ಇಲ್ಲ ಅಂದ್ರೆ ದಿನ ಚಲೋ ಆಗೋದಿಲ್ಲ. ಮುಂಜಾನೆ ಸಂಜೆಗೆ ರೊಟ್ಟಿ ಇರಲೇಬೇಕು. ನಮಗೆ ಹೆಂಗಾದ್ರೂ ನಡೆಯುತ್ತೆ ಬಿಡ್ರಿ, ಹೊರಗೆ ದುಡಿಯಕ್ಕೆ ಹೋಗ್ತಾರಲ್ರಿ ಗಂಡಸ್ರು ಬಿಸ್ಲಾಗ, ಅವ್ರಿಗೆ ಕಸು ಬರ್ಬೇಕಲ್ರಿ, ಮತ್ತು ರೊಟ್ಟಿ ತಿನ್ಲೇಬೇಕು ಅವ್ರು. ಅಂದಾಗ ರೊಟ್ಟಿ ಮಾಡಿಕೊಡೋದು ನಮ್ಮ ಕರ್ತವ್ಯ. ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ತಿಂದಷ್ಟು ಗಟ್ಟಿಯಾಗಿರ್ತೀವಿ ರೀ. ರೊಟ್ಟಿ ಅಷ್ಟು ಆರೋಗ್ಯ ಇನ್ಯಾವುದೂ ಇಲ್ಲ ನೋಡ್ರಿ. ಈಗೇನು ಜಿಗಿ ಹಾಕಿವಲ್ಲ ಅದಕ್ಕೆ ಈ ಥರ ಹಿಟ್ಟು ನಾದ್ಕೊಂತ ಹೋಗ್ಬೇಕ್ರಿ. ನಾ ಏನು ತಣ್ಣೀರೇನು ಮಿಕ್ಸ್ ಮಾಡ್ಕೊಂಡಿಲ್ರಿ, ಹಂಗೆ ಜಿಗಿ ಹಾಕಿದ್ನಲ್ಲ ಅದೇ ನೀರಲ್ಲಿ ನಾದ್ಕೊತಾ ಇದ್ದೀನಿ ರೀ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ನಾದ್ಕೊಬೇಕು. ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ನಾದ್ಕೊತ ಹೋಗ್ಬೇಕು. ಈ ಥರ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ನಾದ್ಕೊಂಡು ಹೋಗ್ತಾ ಇರ್ಬೇಕ್ರಿ. ಅಂದಾಗ ಹಿಟ್ಟು ನಮಗೊಂದು ಹದವಾಗಿ ಸಿಗತ್ತೆ ರೀ. ಒಂದು ಕಡಿ ಒಲೆ ತಂದಂತ ತುರಿ ಹಚ್ಚೈತ್ರಿ. ಈ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಉತ್ತರ ಕರ್ನಾಟಕ ಮಂದಿ ಅವರಿಗೆ ಭಾಳ ವಿಶೇಷ ಅಂದರೆ ರೊಟ್ಟಿನ ನೋಡ್ರಿ. ಈ ಥರ ಚೆನ್ನಾಗಿ ಮಾಡ್ಕೊಂತ ಹೋಗ್ಬೇಕ್ರಿ.
ಈಗ ಹಿಟ್ಟು ನಾದಿದ್ದಾಯ್ತು ರೀ. ಚಟ ಚಟ ಅಂತ ರೊಟ್ಟಿ ಬಡಿಯೋದಂದೇ ಬಾಕಿ ಆಯ್ತು ನೋಡ್ರಿ. ಈ ಥರ ಮೊದಲಿಗೆ ತಗೊಂಡು ಈ ಥರ ರೌಂಡಿಗೆ ಈ ಥರ ಮಾಡ್ಕೊಂಡ್ರಿ. ಅದಾದಿಂದ ಸ್ವಲ್ಪ ಹಿಟ್ಟು ಬಡ್ಯಾಗ ಹಾಕೊಂಡು ಈ ಥರ ಗುಂಡಿಗೆ ಮಾಡ್ಕೊಂತ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂತ ರೊಟ್ಟಿ ಮಾಡ್ಕೊಂತ ಹೋಗ್ಬೇಕು ನೋಡಿ. ಈಗ ಕೈ ಹಚ್ಕೊಂತ ನಾನು ನಿಮಗೆ ಬಡ್ದು ತೋರಿಸ್ತೀನಿ, ಲಟ್ಟಿಸು ತೋರಿಸ್ತೀನಿ. ಎರಡು ಸೊ ಫಸ್ಟ್ ಬಡಿದು ತೋರಿಸ್ತೀನಿ. ಬಡದು ರೂಢಿ ಕಟ್ಟಬೇಕು ಅಂತ ಗೊತ್ತಿಲ್ಲ, ಹಂಗೆ ಹೋಗುತ್ತೆ. ಇಷ್ಟು ಬಡ್ಕೊಂಡಿಂದ ಏನಾಯ್ತಲ್ರಿ, ಈಗ ಇದು ಹಿಂಗೆ ಹಾಕೋದ್ರಿ. ಹೆಂಚಿಗೆ ಹಾಕಿ ನೀರು ಹಚ್ಚೋದ್ರಿ. ಹಿಂಗೆ ದಗ ಉರಿ ಹತ್ಬೇಕ್ರಿ. ಅಂದಾಗ ರೊಟ್ಟಿ ಚಲೋ ಬೈತಾವ್ರಿ. ನೋಡ್ರಿ ಹಿಂಗೆ ದೈಬೇಕ್ರಿ. ಹಿಂಗೆ ರೊಟ್ಟಿ ಜಾಸ್ತಿ ಹೊತ್ತು ಬಿಡಬೇಡ್ರಿ, ಹೊತ್ತುತ್ತೆ. ಆಗಾಗ ಹಿಂಗೆ ಎತ್ತಿ ನೋಡ್ಕೊತಾ ಇರ್ರಿ ನೀವು. ತಿರುಗಿಸಿ ಹಿಂಗೆ ಬೇಯಿಸ್ಕೊಳ್ರಿ.
ಈಗ ಲಟ್ಟಿಸಿ ತೋರಿಸ್ತೀನಿ ಎಷ್ಟು ತೆಳುವಾಗುತ್ತಂತ ನೋಡ್ರಿ. ಲಟ್ಸಿದ್ದು ಬಡ್ದಿದ್ದು ದಪ್ಪ ಆಗುತ್ತೆ ಸ್ವಲ್ಪ, ಲಟ್ಸಿದ್ದು ತೆಳುವಾಗುತ್ತೆ. ಬಡ್ಡಿ ಭಾಳ ಹಾಕಿನಲ್ಲ, ಸೊ ಹಿಟ್ಟು ಗಟ್ಟಿ ಐತ್ರಿ. ಬಡಿಯ ಅಷ್ಟರಲ್ಲಿ ಕೈ ನೋವು ಬಂದ್ರಿ ಅದನ್ನ. ಈ ಥರ ಲಟ್ಟಿಸ್ಕೊಂಡು ಹೋಗ್ತಿದ್ರೆ ರೊಟ್ಟಿ ಒಂದು 10 ನಿಮಿಷದಾಗ ರೊಟ್ಟಿ ದೌಡಾಗ್ತಾವೆ ನೋಡ್ರಿ. ಬಡಿಯೋದು ಸ್ವಲ್ಪ ಲೇಟ್ ಆಗುತ್ತೆ, ಬಡಿಯೋದು ಹಾಕಿ ಬೇಯಿಸೋಷ್ಟರಲ್ಲಿ ಸ್ವಲ್ಪ ತಡ ಆಗುತ್ತೆ. ಈ ಥರ ಲಟ್ಟಿಸ್ಕೊಂಡು ಹೋಗ್ಬಿಟ್ರೆ ರೊಟ್ಟಿ ದೌಡಾಗ್ತಾವೆ ಮತ್ತು ಚಲೋನೂ ಬರ್ತವೆ ನೋಡ್ರಿ. ನಂದೆಲ್ಲೂ ಹರಿಯಕತ್ತಿಲ್ಲ ರೊಟ್ಟಿ, ಎಷ್ಟು ಚಲೋ ಬರಕತ್ತಾವ ಅಂತ. ಜಿಗಿ ಭಾಳ ಹಾಕ್ಬೇಕ್ರಿ, ಹಿಟ್ಟು ಗಟ್ಟಿಯಾಗಿರ್ಬೇಕ್ರಿ, ಅಂದಾಗ ಲಟ್ಟಿಸಕ್ಕೆ ಚಲೋ ಆಗ್ತಾವ್ರಿ. ತೆಳ್ಳಗೆ ಹಿಂಗೆ ದಂಡಿ ತಿಳ್ಕೊಂತ ಹೋಗೋದ್ರಿ, ತೆಳ್ಳಗಾಗ್ತಾವ್ರಿ. ಬಾಯಲ್ಲಿ ಇಟ್ರೆ ಕರಗ್ತಾವ್ರಿ ತೆಳ್ಳಗಾಗಿದ್ದು ರೊಟ್ಟಿ. ಈಗ ಇದನ್ನ ತೆಗೆದು ತವಿ ಮೇಲೆ ಹಾಕಿ ನೀರು ಹಚ್ಚೋದ್ರಿ. ಬರೀ ದಗ ಅಂತ ಹತ್ತು ಬಿಟ್ಟೈತ್ರಿ. ಕಾಯಿ ಎಲ್ಲ ಸುಡಾಕತ್ತಾವ. ತೆಳ್ಳಗಾಗೈತಲ್ರಿ, ಹಾಕೋ ಮುಂದ್ಯಾಗ ನೀರು ಹಚ್ತೀವಲ್ರಿ, ಆಗ ಒಂದೊಂದು ಸ್ವಲ್ಪ ಹರಿತಾವ್ರಿ. ಅದೇನು ಪರವಾಗಿಲ್ಲ, ರೊಟ್ಟಿ ಮತ್ತು ತೆಳು ಆಗೋವಾಗ ಹರಿತಾವೆ ನೋಡ್ರಿ. ಹೆಂಗಾಗೈತಿ, ತೆಳು ಆಗೈತ್ರಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಹಾಗೂ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ. ತಿನ್ನೋಣ ಬನ್ನಿ, ಹೇಗಿದೆ ಅಂತ ನೋಡೋಣ. ನೋಡ್ರಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು. ಬನ್ನಿ ತಿನ್ನೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.